ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷಿನಿ, ನಾನು ನಿಮ್ಮ ವಿದ್ಯಾ. ಇವತ್ತೇನು ವಿಡಿಯೋ ಅಂತ ನೋಡ್ತಾ ಇದ್ದಾರಾ? ಹೌದು, ಇವತ್ತು ಸ್ವಲ್ಪ ಸ್ಪೆಷಲ್ ವಿಡಿಯೋ ಅಂತ ನನಗನ್ಸುತ್ತೆ. ಏನಂದ್ರೆ ಏನದು ಇಂಗ್ಲಿಷ್ ಪದ ಇರುತ್ತಲ್ಲ, ಅದಕ್ಕೆ ಕನ್ನಡದಲ್ಲಿ ಏನ್ ಮೀನಿಂಗ್ ಅಂತ ನಾವು ಹೇಳ್ಬೇಕು. ಇಫ್ ಇನ್ ಕೇಸ್ ನಾವಿಬ್ರಲ್ಲಿ ಯಾರಾದ್ರೂ ಒಬ್ರು ಹೇಳಿಲ್ಲ ಅಂದ್ರು ಏನ್ ಮಾಡ್ತಾರೆ ಅಂತ ಅವ್ರು ತೋರಿಸ್ತಾ ಇದ್ದಾರೆ ನೋಡಿ. ಮಸಿನ ಎಲ್ಲ ಕಡೆ ಬಳಿತೀವಿ. ಸೊ ಇವತ್ತಿನ ಚಾಲೆಂಜ್ಗೆ ಅದೇ ಪನಿಷ್ಮೆಂಟ್. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಆಟದ ನಿಯಮ ಏನಂದ್ರೆ, ಇವಾಗ ಅವ್ರು ಇಂಗ್ಲಿಷ್ ಅಲ್ಲಿ ಒಂದು ಪದ ಕೇಳ್ತಾರೆ, ನಾನು ಅದನ್ನ ಕನ್ನಡದಲ್ಲಿ ಹೇಳ್ಬೇಕು. ನಾನು ಅಂತ ಕೇಳ್ತೀನಿ, ಅವ್ರೊಂದು ಹೇಳ್ಬೇಕು. ಆ ತರ ಇಫ್ ಇನ್ ಕೇಸ್ ಇವ್ರು ಹೇಳಿಲ್ಲ ಅಥವಾ ನಾನು ಹೇಳಿಲ್ಲ ಅಂದ್ರೆ ಇದನ್ನ ಎತ್ಕೊಂಡ್ಬಿಟ್ಟು ಮಕ್ಕದ ಮೇಲೆ ಹೆಂಗ್ ಬೇಕೋ ಹಂಗ್ ಬರೀಬಹುದು. ಅವ್ರಿಗೆ ಫ್ರೀಡಮ್ ಇರುತ್ತೆ, ಹೆಂಗ್ ಬೇಕಾದ್ರೂ ಹಂಗ್ ಬರೀಬಹುದು. ಅದೇ ರೂಲ್ಸ್ ಆಟದ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಕ್ಯಾರೋಟ್ ಅಂದ್ರೆ ಎಂತ ಕನ್ನಡದಲ್ಲಿ? ಇದು ನೋಡಿದೀನಿ ಕಣೆ ನಾನು. ಎಲ್ಲಿ? ಅವಾಗ ಫಸ್ಟ್ ನಾವು ನನ್ನ ಕನ್ನಡ ಮೀಡಿಯಮೇ ಅಲ್ವಾ, ಸೊ ನಂಗೆ ಗೊತ್ತು, ಬಟ್ ಯೋಚನೆ ಬರ್ತಾ ಇಲ್ಲ. ಯಾವುದೋ ಒಂದು ಬೇರು ಅಂತ ಬರುತ್ತೆ. ಬೇರು ಹೇಳ ಎಂಟು. ಕೆಂಬೇರು. ಇಷ್ಟು ಗೊತ್ತಾ ನಿಮ್ಗೆ? ತರಿಸ್ಕೊಂಡ್ಬಿಟ್ರಲ್ಲ. ಹೌದು, ಕೆಂಬೇರು ಅಂತ ಕರೀತಾರೆ. ನಾನು ನೆಕ್ಸ್ಟ್ ಕೇಳ. ವೆಬ್ಸೈಟ್ಗೆ ಏನಂತಾರೆ? ವೆಬ್ಸೈಟ್ ನಾರ್ಮಲಿ ಎಲ್ಲರಿಗೂ ವೆಬ್ಸೈಟ್ ಗೊತ್ತಿರುತ್ತೆ ಆಲ್ಮೋಸ್ಟ್. ಹೇಳ್ತೀನಿ, ಯೋಚನೆ ಬರ್ಸ್ಕೊತಾ ಇದ್ದೀನಿ. ಅದು ಆರಾಮಾಗಿ ಹೇಳ್ಬೋದು ನೀನು, ಪಟ್ ಅಂತ ಹೇಳ್ಬೋದು. ಪಟ್ ಅಂತ ಹೇಳಿದ್ರೆ ಮಜಾ ಇರಲ್ಲ, ಅದಕ್ಕೆ ನಿಧಾನಕ್ಕೆ ಹೇಳ್ಬೇಕು. ಜಾಲತಾಣ ಅಂತಾರೆ. ಕರೆಕ್ಟ್. ಡಾಕ್ಟರ್ಗೆ ಏನಂತಾರೆ? ವೈದ್ಯರು. ವೈದ್ಯರು ಅಂತಾರೆ. ಇನ್ನೊಂದು ಹೆಸರಿದೆ, ಏನಂತ ಹೇಳಿ? ದವಾಖಾನೆ. ಹಾಸ್ಪಿಟಲ್ ಇದೆಯಲ್ಲ, ಹಾಸ್ಪಿಟ್ಲಿಗೆ ಇನ್ನೊಂದು ಹೆಸರಿದೆ. ವೈದ್ಯರು ಕರೆಕ್ಟ್. ಏನಂತಾರೆ ಇನ್ನೊಂದು? ಅಚ್ಚ ಕನ್ನಡ, ಹಳೆಗನ್ನಡ, ಅಚ್ಚ ಕನ್ನಡದಲ್ಲಿ ಅಂತಾರೆ ಗುಮಾಸ್ತರು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಡಾಕ್ಟರಿಗೆ ಏನಂತಾರೆ ಅಂದ್ರೆ ಮಾಂಜುಗ ಅಂತಾರೆ. ತುಂಬಾ ಕಷ್ಟ ಐತೆ ಬೋರ್ಡ್. ಮಾಂಜುಗ ಅಂತಾರೆ. ವೈದ್ಯರು ಕನ್ನಡ ಹೇಳ್ತಾರೆ, ಆದ್ರೂ ಇವಾಗ ಮಾಂಜುಗ ಅಂತ ಹೇಳಿಲ್ಲ ಅಂತ ನೀವು ಬರಿತಾ ಇದ್ದೀನಿ ನಾನು ಅಷ್ಟೇ. ಫಸ್ಟ್ ಅಟೆಂಪ್ಟ್ ಈಗ. ಏನೋ ಒಂಥರ ಮಜಾ ಸಿಗುತ್ತೆ ಹಿಂಗ್ ಬರೆಯೋದ್ರಲ್ಲಂಗೆ. ಯಾವ ಇವೆಲ್ಲ ಕಡೆ ನಿಂಗೆ ಕೇಳ್ತೀನಿ ಇವಾಗ. ಅಪಾರ್ಟ್ಮೆಂಟಿಗೆ ಏನಂತಾರೆ? ಮನೆ. ಮೇನೆ ಅಲ್ಲ, ಅಪಾರ್ಟ್ಮೆಂಟಿಗೆ. ದೊಡ್ಡ ಕಟ್ಟಡ, ದೊಡ್ಡ ಕಟ್ಟಡ. ರಾಂಗ್. ಮೇಲ್ಮನೆ. ಮನೆ ಇದೆ, ಬಟ್ ಅದ್ರಲ್ಲಿ ಇನ್ನೂ ಒಂದು ಬರುತ್ತೆ, ಪಕ್ಕದಲ್ಲಿ ಎರಡು ಪದ ಬರುತ್ತೆ. ಮೇಲ್ಚಾವಣಿ. ತಲೆ, ಅದು ಇದು ಅತ್ತಗೆ ಅನ್ನೋದು. ಸುಂದರ, ಅತಿ ಸುಂದರ. 5 4 3 ಅಟ್ಟದ ಮನೆ. 2 1 ಸೋತಾ. ಕೂಡು ಮನೆ. ಇದು ಹೆಂಗಾಗುತ್ತೆ ಕೂಡು ಮನೆ? ಅಪಾರ್ಟ್ಮೆಂಟ್ ಅದು ಅದೇ ಕಣ್ಮಗ ಜನರಲ್ ನಾಲೆಡ್ಜ್ ಇಲ್ಲ. ತೋರ್ಸು. ಲಾಸ್ಟಿಗೆ ಬಳಿತೀನಿ ನಿಮಗೆ. ಹಂಗಾದ್ರೆ ನಿಮ್ಗೆ ಗೊತ್ತು, ನಾನು ಯಾವ್ದು ಹೇಳಲ್ಲ, ಒಂದಿಷ್ಟು ಬಳ್ದು ಬಿಡೋಣ ಸರಿಯಾಗಿ ಅಂತ. ಏನೇನೋ ಬರೀ
ಅಯ್ಯೋ ಕನ್ನಡದಲ್ಲಿ ಕೇಳಿಬಿಟ್ಟು ಇಂಗ್ಲಿಷಲ್ಲಿ ಕೇಳೋದು ಬಿಟ್ಟು ನನಗೆ ಆಯ್ತಾಯ್ತು. ಆಯ್ತು ಇವಾಗ ಜೆರಾಕ್ಸಿಂಗ್ ಅಂತ ಅಂತಾರೆ ಹೇಳಿ. ಅಯ್ಯೋ ಜೆರಾಕ್ಸಿಂಗ್ ಅಂತ ಒಂದು ಎರಡು ಅಷ್ಟು ಬೇಗನೆ ಏನೇ ಇದು ಮಾಡಂಗಿಲ್ಲ. ಬರೋ. ಅದಕ್ಕೆ ಏನಂತಾರೆ ಇದು ಕಣೆ ಆ ಟೈಪ್ ಮಾಡ್ತಾರೆ ಅದಕ್ಕೆ ಏನೋ ಅಂತಾರಲ್ಲ ಜೆರಾಕ್ಸ್ ಗೊತ್ತು ಕಣೆ ನನಗೆ. ಹೋಪ್ಲೆಸ್ ಫೆಲೋಸ್. ಏನು ಗೊತ್ತಾ ಅದು ಏನೋ ಅಚ್ಚು. ಅದೇ ಒಂದು ಅಲ್ಲ 5 ಅರ ಏಳು ಕಾದಿ ಅಚ್ಚು. ಕಾಗಿಟ್ಟು ಒಂದು ಬೆರಳಚ್ಚು. ಬೆರಳಚ್ಚು ಒಂದ್ಸಲ ಚೆಕ್ ಮಾಡ್ತೀನಿ ತಗೊಳ್ಳಿ. ಪ್ರತಿ ಅಚ್ಚು ಬೆರಳಚ್ಚು. 10 ಗಾನ್ ಗಾನ್ಗೆ ಬೆರಳಚ್ಚು ಅಂದ್ರೆ ಇದು ನೆರಳಚ್ಚು. ಗೈಸ್ ಬೆರಳಚ್ಚಿಗೂ ನೆರಳಚ್ಚಿಗೂ ಪಾಪ ಕನ್ಫ್ಯೂಸ್ ಆಗಿ ಇವ್ರು ಬೆರಳಚ್ಚು ಅಂದ್ಬಿಟ್ಟಾರೆ. ಸೊ ಇವ್ರು ಗಾನ್ ಆಗಿದೆ ಇವ್ರ ಒಂದು ಪಾಯಿಂಟ್. ಸೊ ಈಗ ನಾನ್ ಬರೀತೀನಿ. ರಾಜರಿಗೆ ಮಾತ್ರ ಬರೆಯೋದು ಈ ತರ. ಇದು ಸೂರ್ಯವಂಶದ ಕುರುಹು. ಒಳ್ಳೆ ಐಲನ್ ಮಕ್ಕಳು ಸಿಕ್ಕಿದ್ರಲ್ಲ. ಇದು ಸೂರ್ಯವಂಶದ ಕುರು ಮಗಧೀರ. ಇಷ್ಟು ಚಂದಾಗಿ ಯಾರು ಬರೆಯಕ್ ಬರುತ್ತೆ ಹೇಳಿ. ಇವ್ರ ಜೊತೆ ಹಿಂಗೆ ಇದ್ರೆ ನಾನ್ ಮೆಂಟ್ಲಾಗ್ಬಿಡ್ತೀನಿ ಅಷ್ಟೇ. ಒಟ್ಟಾರೆ ಕನಕದ ಕಾಲಿ. ಸಕಾಲ ಕಾಣಿಸ್ತಾ ಇದ್ದಾರೆ. ಅದು ವೈವಿಧ್ಯಮಯವಾದ ಬರೆಯೋದೆಲ್ಲ ಇರುತ್ತಲ್ಲ ಆ ತರ ಬರ್ದಿದ್ದೀನಿ. ನೋಡಿದೀನಿ ನಾನು ಬುಡಕಟ್ಟು ಜನಾಂಗದವ್ರ ಬಗ್ಗೆ. ನಿಮಗೆ ಇವಾಗ ಮಾಡುತ್ತೇವೆ ಬನ್ನಿ. ರೇಡಿಯೋ ಆಕಾಶವಾಣಿ. ರೇಡಿಯೋ ಅಂದ್ರೆ ಆಕಾಶವಾಣಿ ತಾನೆ. ಆಕಾಶವಾಣಿ ಸಮೃದ್ಧಿ ವಾರ್ತಾ ಸೊ ಎಂತ ಅಂತ ಬರುತ್ತಲ್ಲ. ನಮ್ಮನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಅದೊಂದು ಚಾನೆಲ್ ಹೆಸರು ತಾನೆ ಆಕಾಶವಾಣಿ. ಮತ್ತೆ ಆಕಾಶವಾಣಿ ಬಾನುಲಿ. ಓ ನೈಸ್. ಹೆಂಗೆ ಹೆಂಗೆ ಹಿಂಗೆ ನೆಕ್ಸ್ಟ್ ಏನು ನನಗೆ ನೆಟ್ವರ್ಕಿಂಗ್ ಏನಂತಾರೆ ಹೇಳಿಯಪ್ಪ ಸಾಕು. ಜಾಲತಾಣ. ಜಾಲತಾಣ ಅಲ್ಲ, ವೆಬ್ಸೈಟ್ಗೆ ಜಾಲತಾಣ. ಹೌದು. ಹಿಂಗಂದ್ರೆ ಏನು? ಜಾಲಬಂದಿ. ಒಂದು ಮಾರ್ಕ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಅದು ಜಾಲ ಬಂದಿ ಅಲ್ಲ, ಜಾಲ ಬಂದ. ಹಾ ಏನೋ ಒಂದು ಹೇಳಿದ್ರೆ ಕರೆಕ್ಟ್ ಆಗಿ. ಸೊ ಗೈಸ್ ಇವರು ಜಾಲ ಬಂದಿ ಅಂದ್ರೆ ನಾನು ಜಾಲ ಬಂದ ಅಂತ ಹೇಳ್ಬಿಟ್ಟು ಇವ್ರಿಗೆ 1 ಮಾರ್ಕ್ಸ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಹತ್ರ ಕೂಗಿದ್ದಾರೆ ಅದಕ್ಕೋಸ್ಕರ. ಓಕೆನಾ? ಇವಾಗ ನಾವು ಇದ್ ಮಾಡ್ತಾ ಇದೀವಲ್ಲ, ಅದಕ್ಕೆ ಕ್ಯಾಮರಾಗೆ ಏನಂತಾರೆ? ಕ್ಯಾಮರಾ ಇದು ಯಾವ್ದು? ಕಣ್ರಿ ಸೆರೆ ಹಿಡಿಯೋದು. ಯಾರನ್ನ? ಸೆರೆ ಹಿಡಿಯೋದು ಬೆಕ್ಕುನ. ಕ್ಯಾಮರಾಕ್ಕೆ ಸೆರೆ ಹಿಡಿಯೋ ಅಂತ ಇದು ರಾಂಗ್. 5 ಪೆಟ್ಟಿಗೆ ಇದ್ರದ್ದು 2 ಅಯ್ಯೋ ನಂಗೆ ಗೊತ್ತಿತ್ತು ಅದು. 1 ಅಂತ ಹೇಳಿ ಬಿಂಬಗ್ರಾಹಿ. ನಂಗೆ ಗೊತ್ತಿತ್ತು. ಹೌದಾ? ಸೆರೆ ಹಿಡಿಯೋದಕ್ಕೆ ಏನಂತೀರಿ? ಯಾವ್ದನ್ನ ಸೆರೆ ಹಿಡಿತೀರಿ? ಯಜಮಾನನು ಈ ತರ ಮಾತಾಡಲ್ಲ. ಎಷ್ಟು ಚಂದ ಬರ್ತಿದ್ದೀನಿ. ನೀವು ಅಡ್ಡಾದಿಡ್ಡಿ ಬರೀತಾ ಇದ್ದೀರಾ. ಇಲ್ಲ ಅಂತ ಸಾಕದಾಗಿದೆ ಗೊತ್ತಾ? ರಿಂಗ್ ಟೋನ್ಗೆ ಏನಂತಾರೆ? ರಿಂಗ್ ಟ್ಯೂನಿಗೆ ಕರೆಯೋಲೆ. ಕರೆಯೋಲೆ ಕರೆಯೋಲೆ ಕರೆಯೋಲೆ. ಅರ ಕರೆಬಂದಿ. ಹೇಳು. ಕರೆಪದ. ಅವದ
10 ಫಿನಿಶ್. ಹತ್ರದಲ್ಲೇ ಇದ್ರಿ. ಕರೆ ಸದ್ದು ಅಂತಾರ ಅದಕ್ಕೆ. ಕರೆ ಪದ ಸದ್ದು ಎಲ್ಲ ಸದ್ದು ಸದ್ದು ಸಟ್ಪಟ್ ಡುಡುಮ್ ಆಗುತ್ತೆ ಕರೆ ಪದ ಅಂದ್ರೆ. ಗುಡುಗು ಮಿಂಚು ಬರ್ತೈತೆ ಸಟ್ಪಟ್ಟು ಡುಮ್. ಯಾವ ತರ ಬರೀಬಹುದು, ಹೆಂಗ್ ಕಾಣ್ಬೇಕು ಅಂದ್ರೆ ನಾನು ಹೇಳ್ತೀನಲ್ಲ, ನಂದೇ ಒಂದು ಡಿಸೈನ್ ಮಾಡ್ತೀನಿ. ತಡಿ ನೀನು ಮಾಡ್ತೀನಿ ನೆಕ್ಸ್ಟ್. ಸಾಕಾಗಿದೆಯಲ್ಲ, ಏನೋ ಒಂಥರ ಟ್ರೈ ಮಾಡಿ ನೀವು ಬೇಕಾದ್ರೆ ಇದನ್ನ. ನಾನು ಡಿಸೈನ್ ಕಂಡುಹಿಡಿಯೋದ್ರಲ್ಲಿ ತುಂಬಾ ಸ್ಪೀಡ್.